ಒಂದೇ ಎಕ್ಸಾಮ್ ಆಗಿರೋದು, ಇನ್ನು 5 ಎಕ್ಸಾಮ್ಸ್ ಬಾಕಿ ಇದಾವೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಸ್ಟೂಡೆಂಟ್ಸ್ ನೋಡಿದಾಗ, ಅಂದ್ರೆ ಈಗ ಕನ್ನಡ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರು, ಎಕ್ಸಾಮ್ ಚೆನ್ನಾಗಾಯ್ತು, ಓಕೆ ಒಳ್ಳೇದೇ, ಬಟ್ ಮತ್ತು 5 ಎಕ್ಸಾಮ್ ಇದಾವೆ, ಅವುಗಳನ್ನು ಕೂಡ ಚೆನ್ನಾಗಿ ಮಾಡಬೇಕು. ಒಂದು ಎಕ್ಸಾಮ್ ಚೆನ್ನಾಗಾಯ್ತು ಅಂತ ಖುಷಿಲಿ ತುಂಬಾ ರಿಲ್ಯಾಕ್ಸ್ ಆಗಿ ಓದೋದನ್ನ ಬಿಟ್ಟು ಮೊಬೈಲ್ ಒಳಗಡೆ ರೀಲ್ಸ್ನ ನೋಡ್ತಾ ಕೂತ್ಕೊಂಡೆ, ಟೀಸರ್ ಟ್ರೇಲರ್ನ ನೋಡ್ತಾ ಕೂತ್ಕೊಂಡೆ, ಕ್ರಿಕೆಟ್ ನೋಡ್ತೀನಿ, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಈಗೇನು ಟೈಮ್ ಇದೆ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟೈಮ್ ಇದು. ಯಾಕಂತ ಹೇಳಿದ್ರೆ ನೀವು ಓದಿರೋದನ್ನ ರಿವಿಷನ್ ಮಾಡದೇ ಇದ್ರೆ ಹೆಲ್ಪ್ ಆಗಲ್ಲ ಎಕ್ಸಾಮ್ ಅಲ್ಲಿ ಓದಿರೋದು. ಅದಕ್ಕೋಸ್ಕರ ಟೈಮ್ ಅನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ನಿಮ್ಮ ಪ್ರತಿ ಸೆಕೆಂಡ್, ಪ್ರತಿ ಮಿನಿಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಯುಟಿಲೈಸ್ ಆಗಬೇಕು. ಅಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ನಿದ್ದೆ ಎಲ್ಲ ಮಾಡ್ತೀರಾ, ಓಕೆ, ಬಟ್ ಅದನ್ನ ಬಿಟ್ಟು ಈಗ ರೀಲ್ಸ್ ನೋಡೋದ್ರಿಂದೆಲ್ಲ ನಿಮ್ಮ ಎಕ್ಸಾಮ್ಗಂತೂ ಏನು ಹೆಲ್ಪ್ ಆಗಲ್ಲ. ಅದಕ್ಕೋಸ್ಕರ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಓದಿದ್ರೆ ಅಥವಾ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರೆ ಮಾರ್ಕ್ಸ್ ಬರುತ್ತೋ ಅದಕ್ಕೋಸ್ಕರನೇ ಟೈಮನ್ನು ಇನ್ವೆಸ್ಟ್ ಮಾಡಿ. ಅಕಸ್ಮಾತ್ ಏನಾದ್ರು ಕಾಂಟೆಂಟ್ ನೋಡ್ತೀರಾ ಅಂತ ಹೇಳಿದ್ರೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ಇರಲಿ, ಓಕೆನಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವು ಸ್ಟೂಡೆಂಟ್ಸ್ನ ನೋಡಿದೆ, ಅವ್ರು ನೋಡಿದ ನಂತರ ನಿಮಗೂ ಕೂಡ ಹೇಳೋಣ ಅಂತ ವಿಡಿಯೋನ ಮಾಡಿದ್ದೀನಿ. ಚೆನ್ನಾಗಿ ಓದಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.